ಹೆಲೋ ಎವ್ರಿವನ್. 55ನೇ ಪ್ರಶ್ನೆಯನ್ನ ನೋಡೋಣ. ಎ 4,5, ಬಿ 7, ವೈ, ಸಿ 4,3 ಮತ್ತು ಡಿ x,2 ಈ ಬಿಂದುಗಳನ್ನು ABCD ಸಮಾಂತರ ಚತುರ್ಭುಜದ ಶೃಂಗಗಳಾದ x ಮತ್ತು y ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ಈ ಬಿಂದುಗಳು ABCDಗಳು ಸಮಾಂತರ ಚತುರ್ಭುಜದ ಶೃಂಗಗಳು ಅಂತ ಕೊಡ್ತಾ ಇದ್ದಾರೆ. ಹಾಗೂ ಇದು ಕೇಂದ್ರ ಅಲ್ವಾ? ಈ ಕೇಂದ್ರದಲ್ಲಿ ಓನಲ್ಲಿ ಈ ಎರಡು ವಿಕರ್ಣಗಳು ಪರಸ್ಪರ ಛೇದಿಸ್ತಾ ಇದೆ ಅಂತ ಅಂದ್ರೆ ಇದು ಸಾಮಾನ್ಯ ಬಿಂದು ಆಗಿದೆ. ಹಾಗೆ ಇದು ಈ ಎರಡೂ ವಿಕರ್ಣಗಳ ಮಧ್ಯ ಬಿಂದು ಆಗಿರುತ್ತೆ. ಸೊ ನಾವು ಮಧ್ಯ ಬಿಂದು ಕಂಡು ಹಿಡಿಯೋದಿಕ್ಕೆ ಬಳಸುವಂತಹ ಸೂತ್ರ ಯಾವುದು? x1 + x2/2 ಹಾಗೆ y1 + y2/2. ಸೊ ಇದನ್ನ x1 y1 ಅಂತ ತಗೊಂಡ್ರೆ ಇದು x2 y2, x3 y3, ಹಾಗೆ ಇಲ್ಲಿ x4 y4 ಅಂತ ತಗೊಂಡ್ರೆ ಇವೆರಡರ ಮಧ್ಯ ಬಿಂದು ಇದರ ಮಧ್ಯ ಬಿಂದುವಿಗೆ ಸಮನಾಗಿದೆ. ಯಾಕಂದ್ರೆ ಇದು ಸಾಮಾನ್ಯ ಮಧ್ಯ ಬಿಂದು. ಸೊ ನಾವು ಇದೆರಡನ್ನ ತಗೊಂಡು ಮಧ್ಯ ಬಿಂದುವಿಗೆ ಸಮೀಕರಣವನ್ನ ಬರ್ಕೊಂಡು ಹಾಗೆ ಈ ಎರಡು ಬಿಂದುವಿಗೆ ಮಧ್ಯ ಬಿಂದು ಸಮೀಕರಣವನ್ನ ಬರ್ಕೊಳ್ಳೋಣ. ಸೊ ಅದೇನಾಗತ್ತೆ? x1 + x3/2, y1 + y3/2 ಸಮ x2 + x4/2, y1 + y4/2. ಸೊ x1 ಬೆಲೆ 4, x3 ಬೆಲೆ 4/2 ಸಮ ನಾವು x2 x4/2 ಅಂತ ಬರ್ಕೋಬಹುದು. ಯಾಕೆ ಅಂತ ಅಂದ್ರೆ x ನಿರ್ದೇಶಾಂಕಗಳು 2, ಸೊ ಒಂದಕ್ಕೊಂದು ಸಮ ಅಂತ ಬರ್ಕೊಳ್ಬಹುದು. ಅದೇ ರೀತಿ y ನಿರ್ದೇಶಾಂಕವನ್ನ ಬರ್ಕೊಂಡ್ರೆ x2 ಬೆಲೆ 7, ಇಲ್ಲಿ x ನಿರ್ದೇಶಾಂಕಗಳನ್ನ ಸಮ ಅಂತ ಬರ್ಕೊಂಡು ಸೊ x1 ನ ಬೆಲೆ 4, x3 ಬೆಲೆ 4/2 ಸಮ x2 ಬೆಲೆ 7 ಹಾಗೆ x4 ಬೆಲೆ x ಅಂತ ಇದೆ. ಸೊ /2 ಅಂತ ಬರೀತೀವಿ. ಹಾಗೆ ಇಲ್ಲಿ y1 ಬೆಲೆ 3, y3 ಬೆಲೆ 5/2 ಸಮ y2 ಬೆಲೆ y ಅಂತ ಇದೆ, y4 ಬೆಲೆ 2/2. ಸೊ ಇಲ್ಲೇನಾಗ್ತಾ ಇದೆ? 8/2 ಅಂತ ಅಂದ್ರೆ 4 ಸಮ 7 + x/2. ಓರೆ ಗುಣಾಕಾರವನ್ನ ಮಾಡಿದಾಗ 4 8 ಸಮ 7 + x. ಸೊ ಈ 7ಅನ್ನ ಈ ಕಡೆಗೆ ತಗೊಂಡ್ ಬಂದ್ರೆ ಇದು 8 - 7 ಆಗತ್ತೆ. ಸೊ x ಬೆಲೆ 1 ಅಂತ ಆಗತ್ತೆ. ಹಾಗೆ ಇಲ್ಲಿ ಈ 2ಅನ್ನ ನಾವು ಕ್ಯಾನ್ಸಲ್ ಮಾಡ್ಕೊಳ್ಬಹುದು. ಸೊ 5 + 3 8 ಸಮ y + 2 ಅನ್ನೋದನ್ನ ನಾವಿಲ್ಲಿ ನೋಡ್ತೀವಿ. ಸೊ ಇದೇನಾಗ್ತಾ ಇದೆ? 8 - 2 y ನ ಬೆಲೆ ಆಗತ್ತೆ. ಸೊ y ಬೆಲೆ 6 ಅನ್ನೋದನ್ನ ನಾವಿಲ್ಲಿಂದ ನೋಡಬಹುದು. ಸೊ x ಬೆಲೆ 1 ಹಾಗೂ y ಬೆಲೆ 6.